ಯಾಕೆ ಅಮ್ಮ ಇಷ್ಟು ಖುಷಿ ಆದ್ರೂ ಕಣ್ಣೀರು ಹಾಕ್ಬಿಡ್ತಾರೆ ಮಾನ್ಯತಾ? ಅಕ್ಕ ನಮ್ಮಮ್ಮ ಎಲ್ಲದಕ್ಕೂ ಅಳ್ತಾರೆ. ಈಗ ಜನ್ಯಾಜಿ ಹತ್ರ ಕೇಳೋಣ. ಜನ್ಯಾಜಿ, ಆ ಮಗು ಈಗ ಹೇಳಿ ಎದುರಿಸ್ಬಿಟ್ಟು ಏನು ಹೇಳಿದ್ರು ಅಳ್ತಾರೆ ಅಂತ ಏನು ಹೇಳೋಕ್ಕೂ ಭಯ ಆಗ್ತದೆ. ಹೌದು, ಬಟ್ ಅದು ಜೆನ್ಯೂನಿನ ಕಣ್ಣೀರು ಕಂದ, ಅದು ನಮಗೆ ಗೊತ್ತಾಗಲ್ಲ. ಅವರು ಚಿಕ್ಕ ವಯಸ್ಸಿಂದ ಏನೇನೋ ಆಸೆ ಇಟ್ಕೊಂಡ್ ಬಂದಿರ್ತಾರಲ್ಲ, ಅದು ಮಕ್ಳಿಗೆ ಗೊತ್ತಾಗಲ್ಲ. ಅದೆಲ್ಲ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ ತಾಯಿದಿರು. ಅದು ಅವ್ರಿಗೆ ಕಣ್ಣೀರಿಂದ ಆಚೆ ಬರುತ್ತೆ ಅಷ್ಟೇ. ಓಕೆನಾ ಅಮ್ಮ? ನಮಸ್ಕಾರ. ಆಯ್ತು ಬನ್ನಿ. ಅಲ್ಬಾರ್ದು ಅಲ್ಬಾರ್ದು. ಅಲ್ಲಿ ನೋಡು ಚಂದ ಮಾಮ, ನೋಡು ಬ್ಲ್ಯಾಕ್ ಜಾಕೆಟ್ ನೋಡಿ ಚಂದ. ಅಲ್ಲೋಡು ಹಾ, ಚಂದ ಮಾಮ ನೋಡು. ಮೇಡಮ್, ಚಂದ ಮಾಮ ನಾನಲ್ಲ ಮೇಡಮ್. ಇಷ್ಟೊತ್ತು ತಬ್ಕೊಂಡಿದ್ರಲ್ಲ ಅವರು ಚಂದ ಮಾಮ. ಅದಕ್ಕೆ ಚಂದ ಮಾಮನೇ ತಬ್ಕೊಂಡಿದ್ರು ಅವರು. ಮೇಡಮ್ ಒಂದ್ ಸ್ವಲ್ಪ ನಿಮ್ ಸರಿ ಕೊಡಿ. ಎಲ್ಲ ಲೇಟಾಗಿ ಹೇಳ್ತಾರೆ. ಅದು ನೋಡಿ, ಚಂದ ಮಾಮ ಬಾ ಅಂತ ಹೇಳಿದ್ರಲ್ಲ, ಅಲ್ಲಿವರೆಗೂ ನೀವು ಪೋಲಿ ಮಾಮ ಬಾ ಅಂದಾಗ ನಾನು ಕರೆಕ್ಟಾಗಿ ಹಿಡಿದ್ರಿ ಜನ್ಯಾಜಿ. ನೋಡಿ ಮೇಡಮ್, ನಿಮ್ ನಗ್ಸಕ್ಕೆ ಏನೇನು ಮಾಡ್ಬೇಕಾಗಿದೆ ನಾನು. ಹೌದು ನೋಡಿ. ಮೇಡಮ್ ತುಂಬಾ ಚೆನ್ನಾಗಿ ಹಾಡಿದ್ರಿ, ಬ್ಯೂಟಿಫುಲ್ ಆಗಿ ಹಾಡಿದ್ರಿ. ಏನ್ ಹೇಳ್ತೀರಾ ನಿಮ್ಮ ಮಗಳ ಬಗ್ಗೆ? ನೀವು ಹೇಳ್ಬೇಕು. ಇಡೀ ಕರ್ನಾಟಕ ಅವ್ರನ್ನ ಮ್ಯಾಜಿಕ್ ಅಂತ ಕರಿತಾ ಇದಾರೆ. ಸರ್, ಮ್ಯಾಜಿಕ್ಕು ಮಾನ್ಯತನೂ ಓಕೆ. ಅವಳು ಸಂಗೀತದಲ್ಲಿ ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ಸಂಗೀತ ಕಲ್ತಿಲ್ಲ. ಸೊ ಇಲ್ಲಿವರೆಗೂ ಬಂದಿದ್ದಕ್ಕೆ ಫುಲ್ ಖುಷಿ ಇದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಮೊದಲನೇ ಸಂಗೀತದ ಮಗು ಅಲ್ವಾ, ಸಂಗೀತ ಕಲ್ತಿರೋಂಥ ವ್ಯಕ್ತಿ. ಬಟ್ ಖಂಡಿತವಾಗ್ಲೂ ಇಲ್ಲಿಂದ ಇವಳಿಂದ ನಿಮ್ಮ ಫ್ಯಾಮಿಲಿಯಲ್ಲಿ ಸಂಗೀತದ ಒಂದು ಜನ್ರೇಷನ್ನೇ ಸ್ಟಾರ್ಟ್ ಆಗುತ್ತೆ. ಅಷ್ಟು ಸ್ಟಫ್ ಇರೋ ಮಗು ಅವಳು. ಅಷ್ಟು ಚೆನ್ನಾಗಿ ಹಾಡ್ತಾಳೆ. ಈ ಹಾಡು ಅಷ್ಟು ಸಿಂಪಲಾಗಿ ಹಾಡೋಕ್ಕಾಗಲ್ಲ. ಒರಿಜಿನಲ್ ಶ್ರೇಯಾ ಘೋಷಾಲ್ ಅವ್ರು ಹಾಡಿರೋದು, ಅದನ್ನ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆ ಮಗು ಹಾಡಿದಾಳೆ. ತುಂಬ ಚೆನ್ನಾಗಿ ಹಾಡಿದೆ ಕಂದ. ನಿಮ್ಮ ತಂದೆ ಮಾತಾಡ್ಸಲ್ವಾ? ಎಸ್ ಸರ್, ಮಾತಾಡ್ಸಿ. ನನ್ನ ಹೆಸರು ಅನಿಲ್ ಅಂತ. ಅನಿಲ್, ಬನ್ನಿ ಅನಿಲ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ ತಾವು? ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಲವ್ಲಿ. ಹಿಂಗೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮೇಡಮ್? ಅರೇಂಜಾ? ಹೌದಾ? ಅತ್ತೆ ಮಗಳು, ಮಾವನ ಮಗಳು. ಅತ್ತೆ ಮಗಳು, ಮಾವನ ಮಗಳು. ಅದೇ ಕರೆಕ್ಟ್ ಸರ್. ಅತ್ತೆ ಮಾವ ಇಬ್ರು ಮಗಳು. ಸೊ ಅತ್ತೆ ಮಗಳನ್ನ ಮದ್ವೆ ಆಗ್ಬೇಕು ಅಂತ ತಕ್ಷಣ ಓಕೆ ಅನ್ಬಿಟ್ರಿ ನೀವು? ಹೌದು. ನೀವು ಓಕೆ ಅನ್ಬಿಟ್ರಾ? ಅವಾಗ ಕೇಳಿದ್ರು ಓಕೆ. ಚಿಕ್ಕವಳರೆ ಹೋಗಿ ನನಗೆ ಅವಾಗ ಅಷ್ಟು ಮೆಚುರಿಟಿ. ಎಷ್ಟು ಏಜ್ ಅಲ್ಲಿ ಮದ್ವೆ ಆದ್ರಿ ನೀವು? 20. ಓಕೆ, ಅಷ್ಟು ಮೆಚುರಿಟಿ ಇಲ್ಲ ಅಂತ ಹೇಳಿದ್ರಿ. ಅಕಸ್ಮಾತ್ ಮೆಚುರಿಟಿ ಇದ್ದಿದ್ರೆ ನೀವೇನ್ ಮಾಡಿರ್ತಿದ್ರಿ? ರಿಜೆಕ್ಟ್ ಮಾಡ್ಬಿಡ್ತಿದ್ರಾ? ಮಾಡ್ತಿದ್ರಂತ ಅಲ್ಲ, ನಾನು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲ, ಐ ಥಿಂಕ್ ಅವ್ರಿಗೆ ಒಂದು ಆಸೆ ಇರುತ್ತೆ ಅನ್ಕೊಂತೀನಿ. ನಾನು ಹೋಗ್ಬೇಕು, ಗಂಡ ಕಡೆಯವ್ರು ಬರ್ಬೇಕು, ಜ್ಯೂಸ್ ಕೊಟ್ಬಿಟ್ಟು ಅವನ ನೋಡಿ, ಅಪ್ಪ ನಂಗೆ ಇವ್ರು ಇಷ್ಟ ಇಲ್ಲ ಅಪ್ಪ ಅಂತ ಹೇಳ್ಬೇಕು, ಆತರ ಆಸೆ ಇತ್ತ ಮೇಡಮ್? ಅಂದ್ರೆ ಅದು ಸಿಚುವೇಶನ್ ಅಲ್ಲಿ ಬರ್ಬೇಕು, ಹುಡುಗ ಬರ್ಬೇಕು, ನೋಡ್ಬೇಕು. ಆದ್ರೆ ಊರ್ ತುಂಬಾ ಜನನೆಲ್ಲ ಕರ್ಕೊಂಡ್ ಬಂದಿದ್ರು, ಹುಡುಗನೇ ಕರ್ಕೊಂಡ್ ಬಂದಿಲ್ಲ. ಇಡೀ ಊರ್ ಬಂದಿತ್ತು, ಮದ್ವೆ ಆಗ ಹುಡುಗನೇ ಬಂದಿಲ್ಲ. ಎಲ್ಲಿ ಹೋಗಿದ್ರಿ ನೀವು? ನಾನು UK ಅಲ್ಲಿದ್ದೆ. UK ಸರ್, UK ಏನ್ ಸರ್ UK? ಎಂಗೇಜ್ಮೆಂಟ್ ಹಿಂದಿನ ದಿನ ಬಂದಿದ್ದಾರೆ. ಅವಾಗ ನೋಡಿದ್ರಿ? ಅಂದ್ರೆ ಆ ಹುಡುಗಿ ಮದ್ವೆ ಆಗೋ ಹುಡುಗಿಗೆ ಅವೆಲ್ಲ ಆಸೆ ಇರುತ್ತೆ ಅಲ್ವಾ? ನಿಮ್ಗಿನ್ನ ಆಸೆ ಇದೆ ಅಲ್ಲ? ಹೇಳಿ ಕೇಳಿ ಕರೆಕ್ಟ್ ಆಗಿ ಇವತ್ತು ಲಂಗ ದಾವಣಿ ಹಾಕೊಂಡ್ ಬಂದಿದ್ದೀರಾ. ನಾವ್ ಯಾಕೆ ಆ ಸಿಚುವೇಶನ್ ನ ರೀಕ್ರಿಯೇಟ್ ಮಾಡಬಾರ್ದು? ನಾನೇನ್ ಮಾಡ್ತೀನಿ, ಗಂಡಿನ ಕಡೆಯವರಾಗಿ ಬರಲ್ಲ, ನಿಮ್ ಕಡೆಯವರಾಗಿ ಬರಲ್ಲ, ನಿಮ್ ಕಡೆಯವರಾಗಿ ಬರಲ್ಲ. ಓಕೆ, ಹೋಗಿ. ಅವತ್ತು ಸುಮಾರು ಜನ ಬಂದಿದ್ರು. ಹೌದು, ಸಾಕು. ಅವ್ರ ಕಡೆಯಿಂದ ಯಾರು ಬಂದಿರಲ್ಲ. ನೀವು ಕೂತ್ಕೊಳ್ಳಿ ಸರ್. ಜನಿಯಜ್ಜಿ ಪ್ಲೀಸ್ 5 ಮಿನಿಟ್ಸ್ ಗಂಡಿನ ಕಡೆಯವ್ರ ಆಗ್ಬೋದಾ ನೀವು? ನಾನು ಗಂಡನ ಕಡೆಯವ್ರು ಆಗ ಅಭ್ಯಾಸ ಇಲ್ಲ, ಗಂಡೇ ಆಗಿ ಅಭ್ಯಾಸ. ಅವ್ರು ಯಾವ್ರಿಗೆ ಸಪೋರ್ಟ್ ಮಾಡಿ ಪ್ಲೀಸ್. ಬನ್ನಿ ಪ್ಲೀಸ್, ಜನಿಯಜ್ಜಿ ಪ್ಲೀಸ್. ಈಗ ನಾನು ಫ್ರೆಂಡು, ಓಕೆನಾ? ನೀವು ತಾವು ಅಂತೆಲ್ಲ ಹೇಳಲ್ಲ, ನೀನು ಅಂತ ಹೇಳ್ತೀನಿ. ಏ ಉಷಾ, ಅತ್ತೆ ಹತ್ರ ಕೇಳ್ಕೊಂಡೆ, ಆ ಫಾರ್ಮಲ್ ಶರ್ಟ್ ಹಾಕೊಂಡಿರೋನು ನಿನ್ನ ನೋಡೋಕೆ ಬಂದಿರೋದಂತೆ, ಆ ಬ್ಲ್ಯಾಕ್ ಶರ್ಟ್ ಹಾಕೊಂಡ್ ಬಂದಿರೋನು ಬೇಡ ಬಿಡು. ಆಮೇಲೆ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಶರ್ಟ್ ಹಾಕಿರೋನ ನೋಡಬೇಡ. ಅದನ್ನ ಆಲ್ರೆಡಿ ರೆಡ್ ಡ್ರೆಸ್ ಹಾಕೊಂಡಿರೋ ಹುಡುಗಿ ನಾನು ನೋಡಿದ್ದೀನಿ. ಬಾ. ಒಪ್ಕೊಳಕ್ ಮುಂಚೆ ಫಸ್ಟ್ ಕಾಫಿ ಕುಡಿ, ಟೇಸ್ಟಲ್ಲೇ ಗೊತ್ತಾಗುತ್ತೆ ಬೇಕಾ ಬೇಡ ಅಂತ. ಹೌದು, ಕರೆಕ್ಟ್. ಇವ್ರ ಕಾಫಿ ತುಂಬಾ ಚೆನ್ನಾಗಿ ಮಾಡ್ತಾಳೆ, ಕುಡೀರಿ. ಒಂದ್ ನಿಮಿಷ,
ಏನಂತೀರಾ ಅನಿಲ್? ಚೇರ್ಸ್ ಮಾಡೋಣ ಸರ್. ನೀವು ಚೇರ್ಸ್ ಗಿರಾಕಿನ? ಇದು ಕಾಫಿ. ಅದು ಸಾಯಂಕಾಲ ಮಾಡೋಣ, ಇವಾಗ ಹೆಣ್ಣು ನೋಡಿ. ಇದು ನಿಮ್ಮ ಫ್ರೆಂಡು ಗಂಡಿಗೆ ಏನಾದ್ರು ಕೆಟ್ಟು ಹ್ಯಾಬಿಟ್ಸ್ ಏನಾದ್ರು ಇದೆಯಾ? ಮೇಡಮ್ ಅದೆಲ್ಲ ಏನೂ ಇಲ್ಲ. ಬೇಜಾರಾದಾಗ ಒಂದು ಸಿಗರೇಟ್ ಹೊಡಿತಾರೆ, ಸಿಗರೇಟ್ ಕೂಡ ತುಂಬಾ ಬೇಜಾರಾದ್ರೆ ಒಂದು ಸ್ವಲ್ಪ ಚೇರ್ಸ್ ಮಾಡ್ತಾರೆ. ಚೇರ್ಸ್ ತುಂಬಾ ಬೇಜಾರಾದ್ರೆ ಫೋನ್ ತಗೊಂಡು ಒಂದು 4 ಜನಕ್ಕೆ ಮೆಸೇಜ್ ಮಾಡ್ತಾರೆ. ಯಾವ ಥರ ಕೆಟ್ಟ ಅಭ್ಯಾಸನೂ ಇಲ್ಲ. ನಮ್ಮ ಹುಡುಗ ತುಂಬಾ ಒಳ್ಳೆಯವನು. ಏನೇ ಉಷಾ, ಇರಬಾರ್ದೆಲ್ಲ ಅಭ್ಯಾಸಗಳು ಅವ್ರಿಗಿದೆ. ಆಮೇಲೆ ಚೇಂಜ್ ಮಾಡ್ಬೋದಲ್ಲ. ಉಷಾ ಫ್ರೆಂಡ್ ಆಗಿ ನನಗೇನೋ ಒಂದು ಕೇಳಬೇಕು. ಏನು ಕೆಲಸ ಮಾಡ್ತಿದ್ದೀರಾ ನೀವು? ನಾನು IT ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಪಕ್ಕದಲ್ಲಿರೋರು? ನಾನು ಪಕ್ಕದಲ್ಲಿ ಕೂತ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದೀನಿ. ಬರೀ ಇವ್ರ ಪಕ್ಕದಲ್ಲೇ ಕೂತ್ಕೋತೀರಾ ಅಥವಾ ಹಸೆ ಮನೆಯಲ್ಲಿ ಬೇರೆ ಹುಡುಗಿ ಪಕ್ಕದಲ್ಲೂ ಏನಾದ್ರು ಕೂತ್ಕೊಳ್ಳೋ ಪ್ಲಾನ್ ಇದೆಯಾ? ಅದು ನನ್ನ ಪಕ್ಕದಲ್ಲಿ ಯಾರು ಕೂತ್ಕೋತಾರೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋರು ಹೇಗಿರ್ಬೇಕು ಅಂತ ನೀವು ಅನ್ಕೊಂಡಿದ್ದೀರೋ? ಅವರು ತುಂಬಾ ಮಾತಾಡಬಾರ್ದು ಮೊದಲನೇದಾಗಿ. ಆಮೇಲೆ ಹೆಣ್ಣು ಮನೆಗೆ ಬಂದಾಗ ಹೆಣ್ಣಿಗೆ ಮಾತಾಡಕ್ಕೆ ಬಿಡಬೇಕು, ಅವರೇ ತುಂಬ ಮಾತಾಡಬಾರ್ದು. ಅವ್ರೇನೋರ್ಗು ನಿಮ್ಮ ಮದುವೆ ಆಗೋದಿಲ್ಲ. ಕಲರ್ ಅಲ್ವಾ? ಸರಿ, ನನಗೇನು ಪರವಾಗಿಲ್ಲ. ಅವ್ರು ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ನಿಂಗೆ ಈ ಹುಡುಗ ಇಷ್ಟನಾ? ನಿಮಗೆ ಇಷ್ಟನಾ? ತುಂಬಾ ಇಷ್ಟ. ತುಂಬಾ ಇಷ್ಟ. ಓಕೆ, ಹಾಗಾದ್ರೆ ವಾಲ್ಗ ಓದಿಸ್ಬಿಡೋಣ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಹೋಗ್ಬೋದಾ ನಾನು? ಇದು ನಿಮ್ಮ ನಂಬರ್ ಎಲ್ಲ ಕೊಡಲ್ವಾ? ನನ್ನ ನಂಬರ್ 3 ಮೇಡಮ್, 100. ಹಲೋ, ಬೆಳ್ಳಿ ಲೋಟ ಇಡಿ ಇಟ್ಕೊಂಡು ಹೋಗ್ಬಿಟ್ರೆ ಚಿಕ್ಕ ಡ್ಯಾನ್ಸ್ ಅಂತ. ಓಕೆ, ಬಾಯ್ ಬಾಯ್. ಹೇಳಿ, ಇನ್ನೊಂದು ಮನೆಗೆ ಹೋಗಿ ನೋಡ್ಕೊಂಡು ಹೋಗೋಣ. ಹೋಗ್ತಾ ಊಟ ಬಾಯ್ ಹೇಳು, ಬಾಯ್ ಹೇಳು. ಬಾಯ್. ಎಲ್ಲೋ ತಿರುಗಿ ನೋಡ್ರಿ. ಕೆಲಸ. ಹೆಂಗಿತ್ತಪ್ಪ ಹೆಣ್ಣು ನೋಡೋ ಶಾಸ್ತ್ರ? ಸೂಪರ್ ಆಗಿತ್ತಾ? ಬಟ್ ಜನ್ಯಾಜಿ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ರಿ. ಎಸ್ ಗುರುಗಳೇ. ಎಲ್ಲ ಆಸೆ ತೀರ್ತಾ, ಹಾಡಬೇಕು ಆಸೆ ತೀರ್ತು, ಗೋಲ್ಡನ್ ಬಜಾರ್ ಆಸೆ ತೀರ್ತು, ಡ್ಯಾನ್ಸ್ ಮಾಡಬೇಕು ಆಸೆ ತೀರ್ತು, ನಿಮ್ಮ ನೋಡಕ್ ಗಂಡು ಬರಬೇಕು ಆಸೆ ತೀರ್ತು. ಇನ್ನೊಂದಿದೆ, ಏನು? ನಿಮ್ಮ ಜೊತೆ ಫೋಟೋ ಬೇಕು. ನಂದು ನನ್ನ ಗೊಂಬೆದೊಂದು ಫೋಟೋ ತೆಗಿಯಮ್ಮ.